ಸಿನಿಮಾ ದೃಶ್ಯವನ್ನು ಮೀರಿಸುವಂತ ಭಯಾನಕ ಅಪಘಾತ ಇದು. ಚಲಿಸ್ತಾ ಇದ್ದಾಗಲೇ ಟೈರ್ ಸ್ಫೋಟಗೊಂಡಿದೆ. ಮನೆಯ ಆವರಣಕ್ಕೆ ಕಾರು ನುಗ್ಗು ಬಿಟ್ಟಿದೆ. ಮಂಗಳೂರು ಹೊರವಲಯದ ಮರಕಡ ಎಂಬಲ್ಲಿ ಆಗಿರುವಂತ ಘಟನೆ ಇದು. ಕಾರಿನಲ್ಲಿದ್ದವರು ಬಚಾವಾಗಿದ್ದಾರೆ. ಎಸ್ ನೋಡಿ, ಕಾರಿನಲ್ಲಿದ್ದವರನ್ನ ಈಗ ಸ್ಥಳೀಯರೇ ರಕ್ಷಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಇದು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವಂತ ದೃಶ್ಯ. ಓ ಮೈ ಗಾಡ್, ನೋಡಿ ಹೆಂಗ್ ಜಂಪ್ ಆಗಿ ಬರುತ್ತೆ ನೋಡಿ ಅದು ಕಾರು. ಈ ಸಿನಿಮಾಗಳಲ್ಲಿ ಸ್ಟಂಟ್ ಮಾಡುವಂತ ಸಂದರ್ಭದಲ್ಲಿ ಅಥವಾ ಫೈಟಿಂಗ್ ಸೀನ್ಗಳಲ್ಲಿ ಇರುತ್ತಲ್ಲ, ಕಾರ್ಗಳ ಹಾರಾರ್ ಬೀಳ್ತಾ ಇರ್ತಾವಲ್ಲ, ಅಂಥದ್ದು ದೃಶ್ಯ ಇದು. ಚಲಿಸುತ್ತಿದ್ದಾಗ ಕಾರ್ನ ಟೈರ್ ಸ್ಫೋಟಗೊಂಡು ಬಿಟ್ಟಿದೆ. ಸ್ಫೋಟದ ರಭಸಕ್ಕೆ ಕಾರು ಮೇಲ್ಗಡೆಯಿಂದ ಬಂದು ಮನೆಯ ಗೋಡೆಗೆ ಡಿಕ್ಕಿ ಹೊಡೆದಿರೋದು ನೋಡಿ. ಹೆಂಗ ಹಾರು ಬರುತ್ತೆ ನೋಡಿ ಕಾರು. ಓ ಮೈ ಗಾಡ್. ಬಟ್ ಅದೃಷ್ಟ ಇದೆ ಕಾರಿನಲ್ಲಿದ್ದವ್ರದ್ದು, ಯಾರಿಗೂ ಏನೂ ಆಗಿಲ್ಲ. ಸಣ್ಣ ಪುಟ್ಟ ಗಾಯಗಳನ್ನು ಹೊರತುಪಡಿಸಿ ಏನೂ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಬಟ್ ಬಹಳ ದುರ್ದೈವ. ಯಾಕೆ ಅಂತ ಹೇಳಿದ್ರೆ ಕಾರು ಮೇ ಬಿ ವೇಗವಾಗಿತ್ತು ಅಂತ ಕಾಣಿಸುತ್ತೆ. ಆ ಸಂದರ್ಭದಲ್ಲಿನೇ ಸ್ಫೋಟ ಆಗಿರೋದು ಕಾರಿನ ಟೈರ್. ಜೊತೆಗೆ ಆ ಕಾರು ಏನು ಜಂಪ್ ಮಾಡಿ ಬರುತ್ತಲ್ಲ, ಆ ಸಮಯಕ್ಕೆ ಯಾರಾದರೂ ನಿಂತ್ಕೊಂಡಿದ್ರೆ ಏನು ಕದ್ದಿ? ಯಾರಾದರೂ ಮಕ್ಕಳು ಅಥವಾ ವಯಸ್ಸಾದವರು, ಯಾರಾದರೂ ವ್ಯಕ್ತಿಗಳು ಯಾರಾದರೂ ಇದ್ರೂ ಕೂಡ ಅವ್ರ ಜೀವನೇ ಹೋಗಿರೋದಲ್ಲಿ. ಅದಾದ ನಂತರ ಆ ಕಾರ್ ಏನು ಬೀಳುತ್ತಲ್ಲ ಬಂದು ಹಾರಿ, ಆ ಕ್ಷಣಕ್ಕೆ ಎಲ್ಲರೂ ಅಲ್ಲಿ ಸುತ್ತಮುತ್ತ ಇದ್ದವರೆಲ್ಲ ಓಡಿ ಬರ್ತಾರೆ. ಓಡಿ ಬಂದು ಆ ಕಾರಿನಲ್ಲಿ ಸಿಕ್ಕಾಕೊಂಡಿದ್ರಲ್ಲ, ಆ ಕಾರಿನ ಚಾಲಕ ಮತ್ತೆ ಯಾರ್ಯಾರು ಇದ್ರಲ್ಲ ಅದ್ರೊಳಗಡೆ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಆದಿತ್ಯ. ಆದಿತ್ಯ, ಯಾವಾಗ ಆಗಿರುವಂತ ಘಟನೆ ಇದು? ಹೇಗಾಯ್ತು? ಒಳಗಡೆ ಎಷ್ಟು ಜನ ಇದ್ರು ಆ ಕಾರಲ್ಲಿ? ರಾಮ್, ಖಂಡಿತವಾಗಿ ಇವತ್ತು ಮುಂಜಾನೆ ನಡೆದಿರುವಂತಹ ಘಟನೆ ಆಗಿರುವಂತದ್ದು. ಅಂದ್ರೆ ಚಲಿಸುತ್ತಿರುವ ಕಾರ್ನ ಟೈರ್ ಸ್ಫೋಟ ಆದ ಕಾರಣ ಏಕಾಏಕಿ ಕಾರು ರಸ್ತೆಯಿಂದ ತಪ್ಪಿ ಬಂದಿರುವಂತದ್ದು. ಅಂದ್ರೆ ಪಕ್ಕದಲ್ಲಿ ಒಂದು ಅಂಗಡಿ ಅಥವಾ ಮನೆ ತರ ಪರಿಸರ ಇತ್ತು, ಅದರ ಒಳಗೆ ನೇರವಾಗಿ ಬಂದಿರುವಂತದ್ದು. ಮುಖ್ಯದಕ್ಕೆ ಕಾರಣ ಅಂತ ಹೇಳಿದ್ರೆ ಕಾರಿನ ಬಲಬದಿಯ ಟೈರ್ ಸ್ಫೋಟ ಆದ ಕಾರಣ ಈ ಘಟನೆ ನಡೆದಿರುವಂತದ್ದು. ಅದೃಷ್ಟವಶಾತ್ ಯಾರಿಗೂ ಏನು ದೊಡ್ಡ ಅನಾಹುತಗಳು ಏನು ಸಂಭವಿಸಿಲ್ಲ, ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಇದು ಮಂಗಳೂರಿನ ಹೊರವಲಯದ ಮರಕಡ ಎಂಬ ಪ್ರದೇಶದಲ್ಲಿ ನಡೆದಿದೆ. ಈ ಪ್ರದೇಶದಲ್ಲಿ ನಿರಂತರವಾಗಿ ಗಾಡಿ ಸಂಚರಿಸ್ತಾ ಇದೆ. ಜೊತೆಗೆ ಹೊಸದಾದಂತಹ ಹೈವೇ ಕೂಡ ನಿರ್ಮಾಣವಾಗಿರುವಂತದ್ದು. ಅಂದ್ರೆ ರಸ್ತೆಯಲ್ಲಿ ಹೊಸದಾದಂತಹ ಹೈವೇ ನಿರ್ಮಾಣ ಆದ ಕಾರಣ ಅತ್ಯಂತ ವೇಗವಾಗಿ ಚಾಲಕರು ವಾಹನವನ್ನು ಚಲಾವಣೆ ಮಾಡ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಏಕಾಏಕಿ ಟೈರ್ ಸ್ಫೋಟ ಆದ ಕಾರಣ ಗಾಡಿ ನಿಯಂತ್ರಣ ತಪ್ಪಿ ಈ ಒಂದು ಕಂದಕಕ್ಕೆ ಅಥವಾ ಮನೆಯ ಕೆಳಭಾಗಕ್ಕೆ ಬಿದ್ದಿರುವಂತದ್ದು. ಇದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದೃಷ್ಟವಶಾತ್ ಕಾರಿನೊಳಗೆ 4 ಜನ ಇರುವಂತಹ ಮಾಹಿತಿಗಳು ಕೂಡ ಈಗ ಲಭ್ಯವಾಗ್ತಿದೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮತ್ತು ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಹೇಳುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.